ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ತೇಜಸ್ವಿ ಸೂರ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಲ್ ಪಾಸ್ ಆಗದೆ ಇರೋದು ಬೇಸರವನ್ನು ತರಿಸಿದೆ ಅಂತ ಅವರು ಹೇಳಿದ್ರು. ಬಿಲ್ ಪಾಸ್ ಆದರೆ ಮೋದಿ ಅವರಿಗೆ ಕ್ರೆಡಿಟ್ ಸಲ್ಲುತ್ತೆ. ಈ ಕಾರಣಕ್ಕೆ ಇಂಡಿ ಒಕ್ಕೂಟ ಬಿಲ್ ಅನ್ನ ವಿರೋಧ ಮಾಡಿದೆ. ಬಿಲ್ ಪಾಸ್ ಆಗಿದ್ರೆ ದಕ್ಷಿಣ ಭಾರತಕ್ಕೆ ಉಪಯೋಗ ಆಗ್ತಾ ಇತ್ತು ಅನ್ನೋದು ತೇಜಸ್ವಿ ಸೂರ್ಯ ಅವರ ವರ್ಜನ್. ಕರ್ನಾಟಕದಲ್ಲಿ 42 ಲೋಕಸಭಾ ಕ್ಷೇತ್ರ ಆಗ್ತಾ ಇತ್ತು. ಈ ಮತಗಳ ವಿಚಾರದಲ್ಲಿ ಇದ್ದಂತಹ ಅಸಮತೋಲನ ಸರಿ ಆಗ್ತಾ ಇತ್ತು. ಒಂದು ಮತ ಒಬ್ಬ ವ್ಯಕ್ತಿ ಅನ್ನೋ ಈಕ್ವಲ್ ಆಶೆ ಏನಿತ್ತು ಅದೆಲ್ಲ ಪಾಸ್ ಆಗ್ತಾ ಇತ್ತು ಅನ್ನೋದು ಇವ್ರ ವರ್ಜನ್. ಮೋದಿ ಅವರಿಗೆ ಇದು ಕ್ರೆಡಿಟ್ ಸಿಗುತ್ತೆ ಏಕೈಕ ಕಾರಣಕ್ಕೆ ಮಹಿಳಾ ಮೀಸಲಾತಿಯನ್ನು 2029ನೇ ಚುನಾವಣೆಯಿಂದನೇ ಕೊಡ್ಬೋದಾಗಿರುವಂಥ ಅವಕಾಶ ಇದ್ದಂಥ ಈ ಮಸೂದೆಯನ್ನು ಕಾಂಗ್ರೆಸ್ ಪಾರ್ಟಿ ಇದನ್ನು ವಿರೋಧ ಮಾಡಿದೆ. ಅದ್ರ ಜೊತೆಗೆ ದಕ್ಷಿಣ ಭಾರತಕ್ಕೆ ಇದರಿಂದ ಬಹಳ ಉಪಯೋಗ ಆಗ್ತಿತ್ತು. 850 ಸೀಟ್ ಜಾಸ್ತಿ ಮಾಡಿದ್ದಿದ್ರೆ 2011ನೇ ಇಸ್ವಿಯ ಸೆನ್ಸಸ್ ಪ್ರಕಾರ ಮಾಡಿದ್ದಿದ್ರೆ ಕರ್ನಾಟಕದ ಸೀಟ್ಗಳು 42 ಆಗಿರ್ತಿತ್ತು. ನೀವು ಜನಸಂಖ್ಯೆ ಆಧಾರದ ಮೇಲೆ ದಕ್ಷಿಣ ಭಾರತದ ಸೀಟ್ಗಳನ್ನು ಮಾಡಿದ್ರೆ ಕರ್ನಾಟಕಕ್ಕೆ ಅಥವಾ ದಕ್ಷಿಣ ಭಾರತಕ್ಕೆ ಅದರಿಂದ ನುಕ್ಸಾನ್ ಆಗುತ್ತೆ. ಇದನ್ನೂ ಕೂಡ ಕಾಂಗ್ರೆಸ್ ಪಾರ್ಟಿ ದಕ್ಷಿಣ ಭಾರತದ ಕರ್ನಾಟಕದ ವಿರೋಧಿ ನೀತಿಯನ್ನು ಕೂಡ ಇದನ್ನು ಮಾಡಿದೆ. ಇದನ್ನು ಘೋರವಾಗಿ ಖಂಡಿಸ್ತಾ ಇದ್ದೀವಿ. ಬರುವಂಥ ದಿವಸಗಳಲ್ಲಿ ಇವತ್ತೂ ಸೇರಿ ಬೆಂಗಳೂರಿನಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಮಹಿಳೆಯರು ಕಾಂಗ್ರೆಸ್ ಪಾರ್ಟಿ ಮತ್ತು ವಿರೋಧ ಪಕ್ಷದ ವಿರೋಧವನ್ನು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಮೋದಿ ಅವರಿಗೆ ಇದು ಕ್ರೆಡಿಟ್ ಸಿಗುತ್ತೆ ಏಕೈಕ ಕಾರಣಕ್ಕೆ ಮಹಿಳಾ ಮೀಸಲಾತಿಯನ್ನು 2029ನೇ ಚುನಾವಣೆಯಿಂದನೇ ಕೊಡ್ಬೋದಾಗಿರುವಂಥ ಅವಕಾಶ ಇದ್ದಂಥ ಈ ಮಸೂದೆಯನ್ನು ಕಾಂಗ್ರೆಸ್ ಪಾರ್ಟಿ ಇದನ್ನು ವಿರೋಧ ಮಾಡಿದೆ. ಅದ್ರ ಜೊತೆಗೆ ದಕ್ಷಿಣ ಭಾರತಕ್ಕೆ ಇದರಿಂದ ಬಹಳ ಉಪಯೋಗ ಆಗ್ತಿತ್ತು. 850 ಸೀಟ್ ಜಾಸ್ತಿ ಮಾಡಿದ್ದಿದ್ರೆ 2011ನೇ ಇಸ್ವಿಯ ಸೆನ್ಸಸ್ ಪ್ರಕಾರ ಮಾಡಿದ್ದಿದ್ರೆ ಕರ್ನಾಟಕದ ಸೀಟ್ಗಳು